ಡ್ರೋನ್ ಪ್ರತಾಪ್ ಅವರು ದುಬೈ ಅಬುಧಾಬಿ ಏರ್ಪೋರ್ಟ್ನಲ್ಲಿ ಈಗ ಪರದಾಡುವಂಥ ಒಂದು ಸ್ಥಿತಿ ನಿರ್ಮಾಣವಾಗಿದೆ. ಯಾಕೆಂದರೆ ಫ್ಲೈಟ್ಸ್ಗಳೆಲ್ಲವೂ ಕೂಡ ಕ್ಯಾನ್ಸಲ್ ಆಗಿದೆ. ಒಂದು ದಿವಸದ ಮಟ್ಟಿಗೆ ಯಾವುದೇ ರೀತಿಯ ಫ್ಲೈಟ್ಸ್ಗಳು ಕೂಡ ಹಾರಾಟ ಆಗೋದಿಲ್ಲ. ಯಾಕೆಂದರೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವಾಗೆ ನ್ಯೂಸ್ಗಳಲ್ಲೂ ಸಹ ಬರ್ತಾ ಇದೆ, ಇರಾನ್ ಮತ್ತು ಅಮೆರಿಕ ಒಂದು ಕಂಪ್ಲೀಟ್ ಯುದ್ಧ ನಡೀತಾ ಇರುವಂಥ ಹೀಗಾಗಿ ಒಂದು ಬಹಳಷ್ಟು ರೀತಿಯಲ್ಲಿ ದುಬೈನಲ್ಲೂ ಕೂಡ ಒಂದು ದೊಡ್ಡ ಪರಿಣಾಮ ಬೀರಿದೆ ಅಂತಲೇ ಹೇಳ್ಬೋದು. ಫ್ಲೈಟ್ಸ್ಗಳೆಲ್ಲವೂ ಕೂಡ ಕ್ಯಾನ್ಸಲ್ ಆಗಿರುವಂಥದ್ದು. ದುಬೈಯಿಂದ ವಾಪಸ್ ಬರಬೇಕಾಗಿತ್ತು ಡ್ರೋನ್ ಪ್ರತಾಪ್ ಅವರು. ಅಲ್ಲವರು ಬಿಸ್ನೆಸ್ ಮೀಟಿಂಗ್ ಆಗಿ ಹೋಗಿರ್ತಾರೆ, ಒಂದು ಹೊಸ ಬಿಸ್ನೆಸ್ಗಾಗಿ ಸುಮಾರು ಒಂದು 4-5 ದಿವಸಗಳು ದುಬೈನಲ್ಲೇ ಇರ್ತಾರೆ. ಸೊ ನಿನ್ನೆ ಅವರು ಹೊರಡಬೇಕಾಗಿತ್ತು, ಬಟ್ ಕ್ಯಾನ್ಸಲ್ ಆಗಿದೆ ಫ್ಲೈಟ್ಸ್ಗಳು. ಹಾಗಾಗಿ ಅವರು ಸ್ವಲ್ಪ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ. ಫ್ಲೈಟ್ ಕ್ಯಾನ್ಸಲ್ ಆಗಿರುವಂಥ ಕಾರಣ ಅವರು ಏರ್ಪೋರ್ಟ್ನಲ್ಲಿಯೇ ಕಳಿಯಬೇಕಾಗಿದೆ. ಒಂದು ಪರಿಸ್ಥಿತಿ ನಿಜವಾಗ್ಲೂ ಕೂಡ ಅಲ್ಲಿ ಇದ್ದವ್ರಿಗೆ ಮಾತ್ರ ಗೊತ್ತಿರುತ್ತೆ. ಡ್ರೋನ್ ಪ್ರತಾಪ್ ಕೂಡ ಈ ರೀತಿಯ ಒಂದು ಪರಿಸ್ಥಿತಿ ಎದುರಾಗುತ್ತೆ ಅಂತ ದುಬೈನಲ್ಲಿರುವಂಥ ಟೈಮಲ್ಲಿ ಯಾರಿಗೂ ಅಂದ್ಕೊಂಡೇ ಇರಲಿಲ್ಲ. ಅವ್ರಿಗೂ ಕೂಡ ಸ್ವಲ್ಪ ಟೆನ್ಷನ್ ಆಗಿಬಿಟ್ಟಿದೆ, ಯಾವಾಗ ಹಿಂತಿರುಗ್ಬೋದು ಅಂತ. ಯಾಕೆಂದರೆ ವಾಪಸ್ ಅವರು ಕರ್ನಾಟಕಕ್ಕೆ ಬಂದ್ರೇ ಅವರಿಗೆ ಒಂದು ರೀತಿಯಲ್ಲಿ ನೆಮ್ಮದಿ. ಏನೋ ಒಂದು ಬಿಸ್ನೆಸ್ ವಿಚಾರವಾಗಿ ಅವರು ದುಬೈಗೆ ಹೋಗಿರ್ತಾರೆ. ಅಲ್ಲಿರುವಂಥ ಸ್ನೇಹಿತರ ಜೊತೆ ಮೀಟಿಂಗ್ ಆಗಿರ್ಬೋದು ಎಲ್ಲವನ್ನು ಕೂಡ ಅಟೆಂಡ್ ಮಾಡ್ತಿರ್ತಾರೆ. ಕೆಲವೊಂದಿಷ್ಟು ಪ್ಲೇಸ್ಗಳನ್ನು ಸುತ್ತಾಡ್ಕೊಂಡು ವಾಪಸ್ ಇನ್ನೇನು ಬೆಂಗಳೂರಿಗೆ ಹೋಗಬೇಕು ನೈಟು. ಸೊ ಆ ಒಂದು ಟೈಮ್ನಲ್ಲಿ ಫ್ಲೈಟ್ಸ್ಗಳು ಕ್ಯಾನ್ಸಲ್ ಆಗಿಬಿಡುತ್ತೆ. ಎಲ್ಲ ಫ್ಲೈಟ್ಸ್ಗಳಲ್ಲಿ ಕ್ಯಾನ್ಸಲ್ ಆಗಿರುವಂಥದ್ದು. ಸೊ ಹೀಗಾಗಿ ಸ್ವಲ್ಪ ಮಟ್ಟಿಗೆ ಟೆನ್ಷನ್ ಆಗಿದ್ದಾರೆ ಡ್ರೋನ್ ಪ್ರತಾಪ್ ಅವರು. ಸೊ ನೋಡೋಣ ಏನಾಗುತ್ತೆ ಅಂತ. ಪ್ರತಾಪ್ ಅವ್ರಿಗೆ ಅಲ್ಲಿ ಕನ್ನಡಿಗರು ಕೂಡ ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡಿದ್ದಾರೆ. ಅಲ್ಲೂ ಕೂಡ ಅನೇಕ ಕನ್ನಡಿಗರಿದ್ರಲ್ಲ, ಸೊ ಅವರ ಜೊತೆಗೆ ಒಂದು ಟಚ್ನಲ್ಲಿರುವಂಥದ್ದು, ಸೊ ಅವರ ಜೊತೆಗೇ ಇದ್ದಾರೆ. ಸೊ ಫ್ಲೈಟ್ಸ್ಗಳು ವಾಪಸ್ ಮತ್ತೆ ಎಂದಿನಂತೆ ಈಗ ಸಾಧ್ಯವಾದರೆ ಅವರು ಆಮೇಲೆ ಹೊರಟು ಬರ್ತಾರೆ. ಅಲ್ಲಿಯ ತನಕ ಅವರು ಸುರಕ್ಷಿತವಾಗಿ ಡ್ರೋನ್ ಪ್ರತಾಪ್ ಅವರು ದುಬೈನಲ್ಲೇ ಇರಬೇಕಾಗುತ್ತೆ. ಅಲ್ಲಿ ತುಂಬಾ ಈಗ ಒಂದು ಅಲರ್ಟ್ಗಳು ಕೂಡ ಬರ್ತಾ ಇದೆ, ಯಾರು ಕೂಡ ಆಚೆ ಕಡೆ ಬರಬೇಡಿ ಅಂತೆಲ್ಲ. ಸೊ ನೋಡಬೇಕು ಏನಾಗುತ್ತೆ ಅಂತ.